ಶ್ರೀಗುರುಭ್ಯೋ ನಮಃ. ಸಂಸಾರಸಾರಸಿಂಧೋರ್ಜನಿಮರಣಜರಾದ್ಯುರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿಭಾರಾಃ ಕಿಮಿಹ ಸುಖಕರಾಃ ಪ್ರೇಮಪಾಶೈರ್ನಿಬದ್ಧಾಃ ಕೃಷ್ಣತ್ವತ್ಪಾದಪೋತಂ ಪ್ರದಿಶತದನಿಶಂ ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿಗಮ್ಯಂ ಭವಜಲಧಿ ಭವತ್ಖೇದ ವಿಚ್ಛೇದ ಹೇತುಂ ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ಸದಾ ಸರ್ವಶಾಸ್ತ್ರಾರ್ಥಸಾರಜ್ಞಾನ್ ಚಿತ್ರಲೇಖನ ತತ್ಪರಾನ್ ಗುರು ಗೋವಿಂದದಾಸಾರ್ಯಾನ್ ನಿತ್ಯಂ ನೌಮಿ ಸತಾಂ ಗಣೇ. ಶ್ರೀ ಗುರುಭ್ಯೋ ನಮಃ. ಧಾತ್ರಿ ವನಭೋಜನದ ಕಾಲ ಉತ್ಥಾನ ದ್ವಾದಶಿ ಆದ ಕೂಡಲೇ ತ್ರಯೋದಶಿ ದ್ವಾದಶಿಯ ಮರುದಿವಸವೇ ವನಭೋಜನ ಮಾಡಬೇಕು ಅನ್ನುವ ವಿಧಿ ಇದೆ. ಅಷ್ಟು ವಿಧಿಯನ್ನು ದಾಟಬಾರದು ಅಂತ ವಿಠ್ಠಲ ಮಂದಿರದ ಎಲ್ಲ ಗುರುಗೋವಿಂದ ದಾಸರ ಭಕ್ತರೆಲ್ಲ ಸೇರಿ ವನಭೋಜನದ ವಿಧಾನವನ್ನು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಇವತ್ತೇ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ಇದೆ ಸಂಧ್ಯಾ ವಂದನೆ ಸಕಾಲದಲ್ಲಿ ಮಾಡಬೇಕು. ಆಗಲಿಲ್ಲ ಅಂದರೆ ಬಿಟ್ಬಿಡೋದಲ್ಲ. ಮತ್ತೆ ಹೇಳಿದ್ದಾರೆ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಮೊದಲನೆಯ ಪ್ರಾಯಶ್ಚಿತ್ತ ಅರ್ಘ್ಯ, ಆಮೇಲೂ ಮುಕ್ಕಾಲು ಗಂಟೆ ಅವಕಾಶ, ಆಮೇಲೆ ಎರಡನೇ ಪ್ರಾಯಶ್ಚಿತ್ತ ಅರ್ಘ್ಯ, ಆಮೇಲೆ ಅವಕಾಶ ಇಲ್ಲ, ಹಾಳಾಗಿ ಹೋಗುವಷ್ಟೇ. ಈ ಥರ ಒಂದು ಎಲ್ಲದರಲ್ಲೂ ವ್ಯವಸ್ಥೆ ಇದೆ. ಅದು ಧಾತ್ರಿ ವನಭೋಜನ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಒಂದು ಸ್ಲೋಗನ್ ಧಾತ್ರಿಯ ಬಗ್ಗೆ. ಧಾತ್ರಿ ಶುಭಗುಣ ಪಾತ್ರಿ, ನಂಬಿದವರಿಗೆ ಮೋಕ್ಷ ಖಾತ್ರಿ ಅಂತ ಸ್ಲೋಗನ್. ಧಾತ್ರಿ ಶುಭಗುಣ ಪಾತ್ರಿ, ಆದಾಯಾಶೇಷ ವಿಭುಧ ಮೋದಾಯ ಶೇಷೇ ತಮಿಮಮ ದೋಷೆ ಧಾತುಂ ಹಾತುಂಚ ಶಂಕಿನಂ ಶಂಕೆ ಅಂತ ಆ ಧಾತ್ರಿ ಆರಾಧನೆಯನ್ನು ಮಾಡಬೇಕಂತ ಬಹುತೇಕ ಆಯುರ್ವೇದ ಚರಕ ಸುಶ್ರುತಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಏನು ಮಾಡಬೇಕು ಇವತ್ತು ಅಂದರೆ ವಾಸ್ತವಿಕವಾಗಿ ವನಭೋಜನ ಮಾತ್ರ ಅಲ್ಲ, ನಾವು ಮಾರ್ಕೆಟಿಂದ ತರ್ತೇವೆ, ನೆಲ್ಲಿಕಾಯಿ ಏನೋ ಒಂದಷ್ಟು ಗೊಜ್ಜು ಗಿಜ್ಜು ಮಾಡಿ ಪ್ರವಚನ ಕೇಳಿ ಊಟ ಮಾಡಿ ಮನೆಗೆ ಹೋಗಿ ಮಲ್ಕೊಳ್ತೇವೆ. ವಾಸ್ತವ ಹೇಗೆ ಅಂದರೆ ಕಾಡಿಗೆ ಹೋಗಬೇಕು. ಅದಕ್ಕೆ ಆಚಾರ್ಯರು ಸೇರಿ ಹೇಳ್ತಾ ಇದ್ದೇನೆ, ಪಾಡ್ಯದ ದಿವಸ ನಮ್ಮ ಹಳ್ಳಿಯಲ್ಲಿ ಧಾತ್ರಿ ಗಿಡದ ಬುಡದಲ್ಲೇ ಈ ಸಲ ಕಾಯೆಲ್ಲ ಬಿಟ್ಟಿದೆ. ಕಾಡಿನ ನೆಲ್ಲಿಕಾಯಿ ಜೊತೆಗೆ ಗೊಜ್ಜು. ಕಾಡಿನಲ್ಲಿ ಹೋಗಿ ಗಿಡಗಳನ್ನು ಹುಡುಕ್ಬೇಕಂತೆ. ಬರೀ ಧಾತ್ರಿ ಗಿಡ ಇದ್ದಲ್ಲಿ ಪೂಜೆ ಮಾಡಬಾರ್ದಂತೆ. ಸುತ್ತ ಮಾವಿನ ಮರ ಇರಬೇಕಂತೆ, ಹಲಸಿನ ಮರ ಇರಬೇಕಂತೆ, ಕನಿಷ್ಠ ಒಂದು ಅಶ್ವತ್ಥ ವೃಕ್ಷ, ಒಂದು 6 ಜಾತಿಯ ಮರಗಳಿರಬೇಕಂತೆ. ಅದರ ನಡುವೆ ಧಾತ್ರಿ ಇರಬೇಕಂತೆ. ಆ ಗಿಡವನ್ನು ಹುಡುಕಿ ಆಮೇಲೆ ಅಲ್ಲೆಲ್ಲ ಸ್ಥಳ ಶುದ್ಧಿ ಮಾಡಿಕೊಂಡು ಅಲ್ಲಿ ಅದಕ್ಕೆ ಆರಾಧನೆ ಮಾಡಿ ಕಾಡಿನಲ್ಲಿರುವಂತಹ ಗಿಡಕ್ಕೆ ಪೂಜೆ ಇನ್ಯಾವಾಗ ಮಾಡಿ ಆಮೇಲೆ ಅಲ್ಲೇ ಊಟ ಮಾಡಿ ನೆಲ್ಲಿಕಾಯಿ ಸಂಗ್ರಹ ಮಾಡಬೇಕಂತೆ. ಅಲ್ಲೇ ತನಕ ಹೊಸ ನೆಲ್ಲಿಕಾಯಿ ತಿನ್ನೋ ಹಾಗಿಲ್ಲ. ಸಂಗ್ರಹ ಮಾಡಿದ ನೆಲ್ಲಿಕಾಯಿನ ತಂದಿಟ್ಟುಕೊಂಡು ಇನ್ನೊಂದು ವ್ರತದ ತನಕ, ಈಗ ನೋಡಿ ವ್ರತ ಮುಗಿದಿತ್ತಾನೆ, ಕೊನೆಯ ವ್ರತದ ತನಕ ಬರುವಷ್ಟು ನೆಲ್ಲಿಕಾಯಿ ಸಂಗ್ರಹ ಮಾಡಿಕೊಳ್ಳಬೇಕು. ಯಾಕೆ ಅಂದರೆ ಎಲ್ಲ ಆರೋಗ್ಯ ಇರುವುದು ನೆಲ್ಲಿಕಾಯಲ್ಲಿ. ಇವತ್ತು ತ್ರಿಫಲಾ ಚೂರ್ಣ ಹೋಗಿ ಒಂದು ಡಬ್ಬ ತೊಗೊಳ್ಳಿ, ಎಷ್ಟಿದೆ ರೇಟ್ ಗೊತ್ತಾ? 380 ರೂಪಾಯಿ 50 ಗ್ರಾಮಿಗೆ ತ್ರಿಫಲಾ ಚೂರ್ಣ. ಏನಿದೆ ಅದರಲ್ಲಿ? ಅಳಲೆಕಾಯಿ, ತಾರಿಕಾಯಿ, ನೆಲ್ಲಿಕಾಯಿ, ಇದು 3 ಪುಡಿ ಮಾಡಿದರೆ ತ್ರಿಫಲ. ಕಾಡಿನಲ್ಲಿ ಹಳ್ಳಿಯಲ್ಲಿ ಇದ್ದವರಿಗೆಲ್ಲ ಇದು ಸಹಜವಾಗಿ ಸಿಗುತ್ತೆ. ಈಗ ನಾವು ಹಳ್ಳಿ ಬಿಟ್ಟು ಬಂದಿದ್ದರಿಂದ ಈ ಅವಸ್ಥೆಗಳಿದೆ. ಒಂದು 10 ಬಾದಾಮಿ ತಿಂದ ಬಲ ಆಯುರ್ವೇದ ಶಾಸ್ತ್ರ ಪ್ರಕಾರ ಒಂದು ಸೇಬು ಹಣ್ಣು, ಒಳ್ಳೆಯ ಸೇಬು ಹಣ್ಣು ಸ್ಪ್ರೇ ಮಾಡಿದ ನೀರು ತಿಂದರೆ ಬರುತ್ತಂತೆ. 100 ಸೇಬು ಹಣ್ಣು ತಿಂದ ಬಲ ಒಂದು ನೆಲ್ಲಿಕಾಯಿ ತಿಂದರೆ ಬರುತ್ತಂತೆ. ತುಂಬ ಬಲ ಬರುತ್ತೆ ಅಂತ ಸಿಕ್ಕಾಪಟ್ಟೆ ತಿನ್ಬಿಡಬೇಡಿ, ಇನ್ನು ಅದಕ್ಕೆ ಮಲಬದ್ಧತೆ ಕಾರಣ ಆಗುತ್ತೆ, ಇನ್ನೊಂದು ದುಷ್ಪರಿಣಾಮ ಆಗುತ್ತೆ. ನೆಲ್ಲಿಕಾಯಿಲಿ ಅಷ್ಟು ಬಲ ಇದೆ. ನೆಲ್ಲಿಕಾಯಿ ತಿಂದು ನೀರು ಕುಡೀರಿ ಅಂತಾರೆ. ವಾಸ್ತವಿಕವಾಗಿ ಏನು ಗೊತ್ತಾ, ನೀರಿಗೆ ನೆಲ್ಲಿಕಾಯಿ ಹಾಕಬೇಕು, ಆ ಚೆಟ್ಟಿನ ರಸ ಕುಡಿಬೇಕು, ತುಂಬ ಆರೋಗ್ಯಕ್ಕೆ ಅದು ಬಲ. ವಾಮನ ಪುರಾಣದಲ್ಲಿ ಇಬ್ಬರು ಅಣ್ಣ ತಮ್ಮಂದರಿಗೆ ಗಲಾಟೆ ಆಗುತ್ತೆ. ಕಥೆ ವಿಸ್ತಾರ ಮಾಡಲ್ಲ, ಅವ್ರು ಹೇಳಿದ್ದಾರೆ ವೈಶ್ವದೇವ ಆಗೋದ್ರೊಳಗಡೆ ಮುಗಿಸಿ ಅಂತ ಹೇಳಿದ್ದಾರೆ. ಇನ್ನು ನೈವೇದ್ಯ ವೈಶ್ವದೇವ ಹೇಗಿದ್ರು ಕಾಯಬೇಕು ನಾವು.
ಆ ವಾಮನ ಪುರಾಣದಲ್ಲಿ ಇಬ್ಬರು ಅಣ್ಣ ತಮ್ಮ ಗಲಾಟೆ ಮಾಡಿಕೊಳ್ತಾರೆ. ಆಸ್ತಿ ಗಲಾಟೆ, ಇನ್ನೇನು ಗಲಾಟೆ ಅಂದರೆ ಅದೇ ಇರುತ್ತೆ ಅಣ್ಣ ತಮ್ಮನಿಗೆ. ಕೊನೆಗೆ ಆ ತಮ್ಮನನ್ನ ಅಣ್ಣ ಒಂದು ಬಾವಿಗೆ ತಳ್ಳಿಬಿಡ್ತಾನೆ, ಪಾಳು ಬಾವಿಗೆ ಕಾಡಿನಲ್ಲಿ ತಳ್ಳಿಬಿಡ್ತಾನೆ, ನಿರ್ಜನವಾದ ಅರಣ್ಯ ಪ್ರದೇಶದಲ್ಲಿ ತಳ್ಳಿಬಿಡ್ತಾನೆ, ಮೇಲೆ ಚಪ್ಪಡಿ ಕಲ್ಲು ಎಳೆದು ಬಿಡ್ತಾನೆ. ಅವನು ಸತ್ತೋಗಲಿ ಅಂತ ಅಟ್ಟು ಕ್ರೋಧ. ಸ್ವಲ್ಪ ಸಮಯದಲ್ಲಿ ಅವನ ಹರಿಭಕ್ತನಾದ ಆ ತಮ್ಮ ಬದುಕಿ ಮೇಲ್ ಬರ್ತಾನೆ. ಕೇಳ್ತಾರೆ, ಆಮೇಲೆ ಕಥೆ ತುಂಬ ದೊಡ್ಡದಿದೆ, ಕೇಳ್ತಾನೆ ನೀನು ಹೆಂಗೆ ಬದುಕಿದೆ ಅಂತ. ಆ ನೆಲ್ಲಿಕಾಯಲ್ಲಿ ಒಂದು ದೊಡ್ಡ ನೆಲ್ಲಿಕಾಯಿ ಮರ ಬೆಳೆದು ನೂರಾರು ವರ್ಷಗಳ ಕಾಲ ನೆಲ್ಲಿಕಾಯಿ ಪಾಳು ಬಾವಿಲಿ ಬೆಳೆದು ಅದು ಒಣಗೋಗಿತ್ತು. ಅದರಿಂದ ಮತ್ತೆ ಇನ್ನೊಂದು ನೆಲ್ಲಿಕಾಯಿ ಗಿಡ ಬೆಳೆದು ಅದು ಗಟ್ಟಿಯಾಗಿತ್ತು, ಅದರಲ್ಲಿ ಒಂದಷ್ಟು ಕಾಯಿಗಳಿತ್ತು, ಅದು ಸಣ್ಣ ಗಿಡ. ಆ ನೆಲ್ಲಿಕಾಯಿ ಹಳೆ ಗಿಡ ಇತ್ತಲ್ಲ, ಅದರ ನೆಲ್ಲಿಕಾಯಿ ಎಲ್ಲ ಆ ಬಾವಿ ಒಳಗಡೆನೇ ಇದೆ. ಹೊಸ ನೆಲ್ಲಿಕಾಯಿ ಗಿಡ ಹುಟ್ಟಿದೆ. 1-1.5 ತಿಂಗಳು ಯಾರೋ ಬಂದು ಆ ಬೇಡರೋ ಆ ಸೌಂಡ್ ಕೇಳಿ ತೆಗಿಯೋ ತನಕನೂ ಅವನು ಗಟ್ಟಿಮುಟ್ಟಿಯಾಗಿದ್ದ. ಹೇಗಿದ್ದಿ ಅಂದರೆ ಅಷ್ಟು ನೆಲ್ಲಿಕಾಯಿಗಳಿತ್ತು, ದಿನ ಒಂದೊಂದು ತಿಂತಾ ಇದ್ದೆ, ಅದರಿಂದ ನಾನು ಬದುಕಿದ್ದೆ ಅಂತ ತನ್ನ ಆತ್ಮಚರಿತ್ರೆ ಹೇಳಿಕೊಳ್ತಾನೆ. ವಾಮನ ಪುರಾಣದಲ್ಲಿ ಅಂಥ ಒಂದು ಕಥೆ ಬರುತ್ತೆ. ಹಾಗಾಗಿ ನಮ್ಮ ದೇಹಧಾರಣೆಗೆ ಎಷ್ಟು ಸೌಖ್ಯವನ್ನು ಕೊಡುತ್ತೆ. ನಿನ್ನೆ ದಿವಸ ಉತ್ಥಾನ ದ್ವಾದಶಿ ನೆಲ್ಲಿಕಾಯಲ್ಲಿ ಮಂಗಳಾರತಿ ಮಾಡಿದ ಕಾಯಿಗಳನ್ನು ಜಜ್ಜಿ ಅದರ ರಸ ತೆಗೆದು ಮೈಗೆಲ್ಲ ಹಚ್ಚಿಕೊಡುತ್ತೆ. ಅದು ನಿಜವಾದ ಮೆಡಿಸನ್, ದೇಹದ ಒಳಗಡೆ ಹೊರಗಡೆ. ಅದರಷ್ಟು ಆರೋಗ್ಯದ ಗುಣ ಇನ್ನೊಂದರಿಲ್ಲ. ಯಾಕೆ ಅಂದರೆ ಭೂದೇವಿಗೆ ಅಭಿಮಾನಿ, ಭೂಮಿಯಲ್ಲಿ ಎಲ್ಲ ಸಸ್ಯ ಸಮೃದ್ಧಿಗಳಿವೆ. ಆ ಭೂದೇವಿಯ ಅಭಿಮಾನಿ ಭೂದೇವಿ, ಶ್ರೀ ಭೂ ದುರ್ಗಾ ಅಂತ ಲಕ್ಷ್ಮಿಯ 3 ರೂಪಗಳು. ಶ್ರೀದೇವಿ ತುಳಸಿಯಲ್ಲಿ ಇರ್ತಾಳೆ, ಭೂದೇವಿ ಧಾತ್ರಿಯಲ್ಲಿ ಇರ್ತಾಳೆ. ಹಾಗಾಗಿ ಭೂಮಿಯ ಎಲ್ಲ ಸಾರವತ್ತಾದ ಗುಣಗಳು ಧಾತ್ರಿಯಲ್ಲಿರುತ್ತೆ ಅಂತ ನಿರ್ಣಯ ಮಾಡಿದ್ದಾರೆ. ಹಾಗಾಗಿ ವಾದಿರಾಜರು ಹೇಳಬೇಕಾದರೂ ಸರಸಭಾರತಿ ವಿಲಾಸದಲ್ಲಿ ಧಾತ್ರೀಂ ಅಂತಲೇ ಹೇಳ್ತಾರೆ. ಧಾತ್ರೀಂ ಶುಭಗುಣ ಪಾತ್ರೀಂ ಆದಾಯ. ಧರಿತ್ರಿಗೆ ಧಾತ್ರಿ ಅಂತ ಹೆಸರು, ಭೂದೇವಿಗೆ ಧಾತ್ರಿ ಅಂತ ಹೆಸರು. ಶುಭಗುಣ ಪಾತ್ರೀಂ ಆದಾಯ. ಅವಳನ್ನು ಮುಳುಗಿ ಹೋಗಿರುವಂತಹ ಭೂದೇವಿಯನ್ನು ವರಾಹರೂಪಿಯಾದ ಪರಮಾತ್ಮ ಅದನ್ನು ತೆಗೆದುಕೊಂಡು ಬಂದು ಆ ಕಕ್ಷೆಯಲ್ಲಿ ಜೋಡಿಸಿದ. ಅಶೇಷ ವಿಬುಧ ಮೋದಾಯ. ಅಂತಹ ವರಾಹರೂಪಿಯಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ನಮಸ್ಕಾರವನ್ನು ಮಾಡಿದ್ದಾರೆ. ಧಾತ್ರಿ, ನಾನು ಯಾವಾಗಲೂ ಇನ್ನೊಂದು ಮಾತನ್ನು ಹೇಳ್ತಾ ಇರ್ತೇನೆ, ಮನೆಯ ಮುಂದೆ ತುಳಸಿ ಇರಬೇಕಂತ, ಮನೆಯ ಹಿಂಭಾಗದಲ್ಲಿ ನೆಲ್ಲಿಕಾಯಿ ಗಿಡ ಇರಬೇಕಂತ. ಯಾಕೆಂದರೆ ಅದರಲ್ಲೆಲ್ಲ ನಿಷೇಧ ಮಾಡಿದ್ದಾರೆ. ಭಾನುವಾರದ ದಿವಸ ನೆಲ್ಲಿಕಾಯಿ ತಿನ್ನಬಾರದು ನಿಷೇಧ ಮಾಡಿದ್ದಾರೆ. ಯಾಕೆ ನೆಲ್ಲಿಕಾಯಿ ತಿನ್ನಬಾರ್ದು ಭಾನುವಾರ ಅಂತ ಒಂದು ಸ್ವಲ್ಪ ಕೇಳ್ಬೋದು ನೀವು ಪ್ರಶ್ನೆ. ನೆಲ್ಲಿಕಾಯಿ ದಿನ ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ಹೋಗ್ತೀವಿ, ಯಾವುದನ್ನೂ ತಿನ್ನಲಿಕ್ಕೆ ವಿಧಿ ನಿಷೇಧಗಳಿಲ್ಲ. ನೆಲ್ಲಿಕಾಯಿಗೆ ಮಾತ್ರ ವಿಧಿ ನಿಷೇಧ. ಉಪ್ಪಿನಕಾಯಿ ತಿನ್ನಬೇಡಿ ಭಾನುವಾರದ ದಿನ, ಏಕಾದಶಿ ತಿನ್ನಬೇಡಿ ಸರಿ, ಭಾನುವಾರ ದಿವಸ ಯಾಕೆ ತಿನ್ನಬೇಡಿ? ಅದಕ್ಕೆ ಇನ್ನೊಂದು ಮಾತಿದೆ ವೇದದಲ್ಲಿ, ದಶವೈದ್ಯ ಸಮೋವನ್ನಿಹಿ ಶತವೈದ್ಯ ಸಮೋ ರವಿಹಿ ಅಂತ. 100 ಜನ ವೈದ್ಯರು ಕೊಡುವ ಆರೋಗ್ಯದ ಶಕ್ತಿಯನ್ನು ಒಂದು ಸೂರ್ಯನ ಬೆಳಕು ಕೊಡುತ್ತಂತೆ ನಮಗೆ. ಈಗ ಅಷ್ಟೇ ಗುಣಗಳು ಧಾತ್ರಿಯಲ್ಲೂ ಇದೆ, ಅಷ್ಟೇ ಗುಣ ಸೂರ್ಯನಲ್ಲಿ ಇದೆ. ಅವಾಗೇನಾಗುತ್ತೆ, ಭಾನುವಾರ ತಿಂದರೆ ಡಬಲ್ ಮೆಡಿಸನ್ ಆಗುತ್ತೆ, ಓವರ್ ಡೋಸ್ ಆಗುತ್ತೆ. ಅದಕ್ಕೆ ತಿನ್ನಬೇಡಿ. ಯಾಕೆಂದರೆ ಭಾನುವಾರದಲ್ಲಿ ಸನ್ನಿಧಾನ ಅವನದ್ದೇ ಇದೆ. ವಿಶೇಷವಾದ ಶಕ್ತಿಗಳು ಭಾನುವಾರದ ಕಿರಣಗಳಲ್ಲಿ ವಿಶೇಷವಾದ ಶಕ್ತಿ ಇದೆ. ಮತ್ತೆ ಇದನ್ನು ತೆಗೆದುಕೊಳ್ಳಬೇಡಿ. ಇನ್ನೊಂದು ಒಬ್ಬರು ಡಾಕ್ಟ್ರಿಗೂ ಇನ್ನೊಬ್ಬರು ಡಾಕ್ಟ್ರು ಅದು ಮೆಡಿಸನ್ 2 ತೊಗೊಂಡ್ರೆ ಸಿಟ್ಟು ಬರುತ್ತೆ ಆ ಡಾಕ್ಟ್ರಿಗೆ. ಆದ್ದರಿಂದ ತಿನ್ನಬೇಡಿ, ಅವಮಾನ ಮಾಡಿದ ಹಾಗೆ, ಸೂರ್ಯನಿಗೆ ಅವಮಾನ ಮಾಡಿದ ಹಾಗೆ. ಆದ್ದರಿಂದ ಅವತ್ತು ತಿನ್ನಬೇಡಿ ಅಂತ ಹೀಗೆ ಒಂದು ಕಾಮನ್ ಸೆನ್ಸ್ ವ್ಯವಹಾರ ಅನ್ನೋದು ಪುರಾಣಗಳಲ್ಲೂ ಇದೆ. ಕಶ್ಯಪರು ವಾಮನ ಅವತಾರ ಮಾಡಿದನಂತೆ ಕುರುಕ್ಷೇತ್ರದಲ್ಲಿ. ಯಾಕೆ ಅವತಾರ ಮಾಡಿದ ವಾಮನ ಅಂದರೆ, ಯಾರ ಮನೆಯಲ್ಲಿ ತುಳಸಿ ಇದೆ, ಯಾರ ಮನೆಯಲ್ಲಿ ಧಾತ್ರಿ ಇದೆ, ಅಲ್ಲಿ ಅವತಾರ ಮಾಡ್ತೀನಿ ಅಂತ ಹೇಳಿದ. ಯಾರ ಮನೆಯ ಮುಂಭಾಗದಲ್ಲಿ, ಅಪಾರ್ಟ್ಮೆಂಟಲ್ಲಿ ಇದ್ದವರಿಗೆಲ್ಲ ಏನೋ ಮಾಡಲಿಕ್ಕಾಗಲ್ಲ, ಮನೆ ಮುಂದೆ ಒಂದು ತುಳಸಿ ಗಿಡ ಹಾಕ್ಕೊಳ್ಬೋದು, ಬೇಕಾದರೆ ಮನೆ ಹಿಂದೆ ಇನ್ನೊಂದು ತುಳಸಿ ಪಾಟ್ ಇಡ್ಬೋದು ಅಷ್ಟೇ. ಯಾಕೆ ಮನೆ ಹಿಂದೆ ಈ ಧಾತ್ರಿ ಗಿಡ ಇರಬೇಕು ಅಂದರೆ, ಭಾನುವಾರದ ದಿವಸ ನೀವು ಹೊರಗೆ ಹೋಗೋಂಗಿಲ್ಲ. ನೆಲ್ಲಿಕಾಯಿ ಬುಡದಲ್ಲಿ ಯಾರು ಹೋಗ್ತಾರೆ ಭಾನುವಾರದ ದಿವಸ, ಹಂತಿ ಪುಣ್ಯಂ ಪುರಾಕೃತ, ಹಿಂದಿನ ಜನ್ಮ ಈ ಜನ್ಮದಲ್ಲಿ ಮಾಡಿದ ಎಲ್ಲ ಪುಣ್ಯವೂ ಕೂಡ ಈ ಬ್ಯಾಂಕಿನಲ್ಲಿ ಕದೀತಾರಲ್ಲ, ಎಲ್ಲ ಅಕೌಂಟಿನ ದುಡ್ಡು ಬಾಚಿಬಿಡ್ತಾರಲ್ಲ, ಹಾಗೆ ಪುಣ್ಯ ಎಲ್ಲ ಬಾಚಿಕೊಂಡು ಬಿಡುತ್ತಂತೆ. ಹಾಗೆ ಭಾನುವಾರ ಹೊರಗಡೆ ಹೋಗಬಾರ್ದು, ಮನೆ ಮುಂದೆ ಹಾಕಿದರೆ ಅದೆಲ್ಲ ನಿಮ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಹಿತ್ತಿಲಲ್ಲಿ ಇರಲಿ, ಪ್ರಾಬ್ಲಮ್ ಇಲ್ಲ ಅಂತ ಆ ಧಾತ್ರಿ ಗಿಡವನ್ನು ಮನೆ ಹಿಂದೆ ಹಾಕಿಬಿಡಿ. ಮನೆ ಹಿಂದೆ ಧಾತ್ರಿ, ಮನೆ ಮುಂದೆ ತುಳಸಿ ಹಾಕಿದರೆ ನಡುಮನೆಯ ಭಾಗ ವೈಕುಂಠಕ್ಕೆ ಸಮಾನವಾಗುತ್ತಂತೆ.
ಅಷ್ಟು ಅದರಲ್ಲಿ ಸನ್ನಿಧಾನ ಬರುತ್ತೆ, ಮನೆಯ ವಾಸ್ತು ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಕಶ್ಯಪರ ಅವತಾರ, ಅಲ್ಲಿ ವಾಮನನ ಅವತಾರ ಆಗಬೇಕಾದ್ರೆ ಚಾತುರ್ಮಾಸದ ನಡುವೆ ವಾಮನ ಅವತಾರ ಆಗುತ್ತೆ. ವಾಮನ ಅವತಾರ ಮಾಡಬೇಕಾದ್ರೆ ಮತ್ತೆ ಇನ್ನೂ ಒಂದು ಕಾರಣ ಏನು ಅಂದರೆ, ತುಂಬ ಉಪಕಾರ ಪಡೆದವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಕೊನೆಗೆ. ವ್ರತ ಪೂರ್ತಿ ನೆಲ್ಲಿಕಾಯಿ ಚೊಟ್ಟೆ, ಮೊದಲನೇ ವ್ರತಕ್ಕೂ ಅದೇ, ಕೊನೆಯ ವ್ರತಕ್ಕೂ ಅದೇ. ಅಷ್ಟು ಉಪಕಾರ ಪಡೆದ ಮೇಲೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ತಾನೆ, ಅದು ಒಂದು ಮಾನವೀಯತೆ. ವ್ರತ ಮಾಡಿದವರಿಗೆ, ಮಾಡದೇ ಇದ್ದವ್ರದ್ದು ಒಂದು ಪರವಾಗಿಲ್ಲ. ಯಾರೋ ಹೇಳಿದ್ದಾರೆ 4 ತಿಂಗಳು ವ್ರತ ಮಾಡಲಿಲ್ಲ ಅಂದರು, ಕೊನೆಯ ದಿನ ನೆಲ್ಲಿಕಾಯಿ ಗೊಜ್ಜು ತಿನ್ಬಿಡಿ, 4 ತಿಂಗಳಿಂದ ವ್ರತ ಪುಣ್ಯ ಬರುತ್ತೆ ಅಂತ. ನನಗೆಲ್ಲೂ ಸಿಗಲಿಲ್ಲ, ಸಿಕ್ಕಿದ್ರೆ ಬಿಟ್ಬಿಡ್ತೀನಿ ನಾನು ಮುಂದಿನ ವರ್ಷ, ಖಂಡಿತ ಮಾಡಲ್ಲ. ಇಷ್ಟು ಸುಲಭವಾಗಿ ಸಿಗುತ್ತೆ ಅಂದರೆ ಯಾರು ಮಾಡ್ತಾರೆ? ಹಾಗೆಲ್ಲ ಸಿಗಲ್ಲ ಪುಣ್ಯ, ಆಯಿತಾ? ಆದ್ದರಿಂದ ಆಚರಣೆ ಮಾಡಿ ಅಲ್ಲೇನೋ ಒಂದು ಸ್ವಲ್ಪ ವಿಧಿಲೋಪಗಳು, ನಾವು ತಿನ್ನುವ ಆಹಾರಗಳಲ್ಲಿದ್ದ ದೋಷಗಳ ಪರಿಹಾರಕ್ಕೆ ಹೇಳಿದ್ದಾರೆ. ಈ ರೀತಿಯಾದ ಒಂದು ಸನ್ನಿಧಾನ ಕಶ್ಯಪರ ಮನೆಯಲ್ಲಿ ಇದ್ದಿದ್ದರಿಂದ ವಾಮನ ರೂಪಿಯಾದ ಅವರ ಮನೆಯ ಹಿಂಭಾಗದಲ್ಲಿ ಧಾತ್ರಿ ಗಿಡ, ಸರಸ್ವತಿ ನದಿ, ಮುಂಭಾಗದಲ್ಲಿ ತುಳಸಿ, ವಾಮನನ ಅವತಾರ ಆಯ್ತಂತ. ಅವತಾರ ಆದ ಕೂಡಲೇ ಕಶ್ಯಪರ ಬಳಿ ವಾಮನ ಹೇಳ್ತಾನೆ, ನಾನು ಹೊರಟೆ ಅಂತ. ಹೋಗಬೇಡ, ಅದಕ್ಕೆ ಇನ್ನೊಂದು ಅಪ್ಲಿಕೇಶನ್ ಹಾಕು ಅಂದರು. ನೀನು ಹೋಗುವಂಥ ಅಪ್ಲಿಕೇಶನ್ ಹಾಕಿ ಜಪ ಮಾಡಿದೆ. ಅವತಾರ ಮಾಡಬೇಕು, ಬಲಿಚಕ್ರವರ್ತಿಯನ್ನು ದಮನ ಮಾಡಬೇಕು, ಇದೆಲ್ಲ ಅದಿತಿಯ ಪ್ರಾರ್ಥನೆ. ಅಪ್ಲಿಕೇಶನ್ ಮೊದಲು ಹಾಗೆ ಹಾಕಿದ್ದು, ಆಯಿತಾ? ಈ ಚೆಕ್ಕಲ್ಲಿ ಒಂದು ಬರೆದ ಮೇಲೆ ಇಲ್ಲ ಅವ್ರಿಗೆ ಬೇಡ, ಇನ್ನೊಬ್ಬರಿಗೆ ಅಂದರೆ ಬೇರೆ ಚೆಕ್ ಕೊಡಿ ಅಂತಾರೆ. ಹೌದಲ್ವ? ಅದೇ ಚೆಕ್ಕಿನಲ್ಲೇ ಎರಡೂ ಆಗುತ್ತಾರೆ ಇಲ್ಲ ತಾನೆ? ಹಾಗೆ ಭಗವಂತ ಹೇಳ್ತಾನೆ ಬೇರೆ ಅಪ್ಲಿಕೇಶನ್ ಆಮೇಲೆ ಹಾಕೊಂಡ್ಮೇಲೆ ಕೃಷ್ಣಾವತಾರದಲ್ಲಿ ಇನ್ನೂ ಒಂದು 10,000 ವರ್ಷ ತಪಸ್ಸು ಮಾಡಿದ್ಮೇಲೆ ದೇವರು ಬಂದ. ಈ ಅಪ್ಲಿಕೇಶನ್ ಏನು? ಹುಟ್ಟಿದ ತಕ್ಷಣ ಬಲಿಚಕ್ರವರ್ತಿಯ ಮನೆಗೆ ಹೋಗಬೇಕು, ಅವನನ್ನು ದಮನ ಮಾಡಬೇಕು ಅಷ್ಟೇ. ಅವಾಗ ಕಶ್ಯಪರು ಕೇಳ್ತಾರೆ, ಹೇಗೆ ಹೋಗ್ತೀಯ ಅಲ್ಲಿಗೆ? ಅಷ್ಟು ದೂರ ಹೋಗುವುದು ಹೇಗೆ? ಅದು ವಾಮನ ಹೇಳ್ತಾನೆ, ನನ್ನ ಉಪಾಯ, ಸೃಷ್ಟಿಕರ್ತನೇ ನಾನು, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೇಗೆ ಬೇಕಾದರೂ ಹೋಗಬಲ್ಲೆ. ನಿಮಗೊಂದು ಒಳ್ಳೆಯ ವಿಶ್ವರೂಪ ದರ್ಶನ ಮಾಡಿಸ್ತೇನೆ ಬನ್ನಿ ಅಂತ ಮನೆ ಹಿಂದೆ ಕರ್ಕೊಂಡು ಹೋದ. ಅವ್ರ ಮನೆ ಅವರಿಗಿಂತ ಚೆನ್ನಾಗಿ ದೇವರಿಗೆ ಪರಿಚಯ ಇತ್ತು. ಅವ್ರ ಮನೆ ಹಿಂದೆ ನೆಲ್ಲಿಕಾಯಿ ಗಿಡ, ಅದರ ಹಿನ್ನೆಲೆಯಲ್ಲಿ ಸರಸ್ವತಿ ನದಿ ಹರಿತಾ ಇತ್ತಂತ. ಆ ನೆಲ್ಲಿಕಾಯಿ ಒಣಗಿದ ಎಲೆಗಳೆಲ್ಲ ನದಿಗೆ ಬೀಳ್ತಾ ಇತ್ತು. ಅದನ್ನು ನೋಡ್ತಾ ಇರಿ ಅಂತ ವಾಮನ. ಅವರಿಗೆ ವಿಶ್ವರೂಪ ದರ್ಶನ. ಅತ್ಯಂತ ಅನುರೂಪದಿಂದ ಒಣಗಿದ ನೆಲ್ಲಿಕಾಯಿ ಎಲೆ ನದಿಗೆ ಬಿದ್ದಾಗ ಅದರ ಮೇಲೆ ಕೂತ್ಕೊಂಡು ಬೋಟ್ ಮಾಡಿಕೊಂಡು ಹೋದನಂತೆ ಬಲಿಚಕ್ರವರ್ತಿ. ಯಜ್ಞ ಮಂಟಪ ಅದು ನರ್ಮದಾ ನದಿ ತೀರ, ಎಲ್ಲ ನದಿಗಳಿಗೂ ಸರಸ್ವತಿ ನದಿ ಲಿಂಕ್ ಆಗುತ್ತಂತೆ. ಹಾಗಾಗಿ ಈ ನದಿಯಲ್ಲಿ ಕೂತು ಅಲ್ಲಿಗೆ ಹೋಗುವ ಜಾಗದಲ್ಲಿ ಹೋಗಬೇಕಾದ್ರೆ ಸುಂದರ ರೂಪದಲ್ಲಿ ನಿಂತಿದ್ದ ಅಂತ ಅಷ್ಟೆಲ್ಲ ಕಥೆ ಹೇಳಿದ್ದಾರೆ. ಮರದ ಬುಡದಲ್ಲಿ ಓಡಾಡಬೇಕಂತೆ. ಧಾತ್ರಿ ಗಿಡ ಬೇಕು, ಕೊನೆಗೆ ಅದರ ಕಂಟನ್ನು ಆದರೂ ನೆಟ್ಟಿ ಧಾತ್ರಿ ಹವನ ಮಾಡಿದ್ದೇವೆ. ವಾಸ್ತವಿಕವಾಗಿ ಅದರ ಬುಡದಲ್ಲಿ, ಗಿಡದ ಬುಡದಲ್ಲಿ ಹೋಗಿ ತರ್ಪಣಾದಿಗಳನ್ನು ಕೊಟ್ಟು ಅದು ಎಲ್ಲ ಪಿತೃಗಳು ಸಂತೃಪ್ತರಾಗ್ತಾರೆ. ಆ ನೆಲ್ಲಿಕಾಯಿ ಗಿಡದ ಎಲೆಗಳು ತಲೆ ಮೇಲೆ ಬೀಳಬೇಕಂತೆ. ಅದು ಲಕ್ಷ್ಮೀನಾರಾಯಣರ ಅಭಯ ಹಸ್ತಗಳು ಅಂತ ಆಲೋಚನೆ ಮಾಡಬೇಕಂತೆ. ಅಷ್ಟು ಅನುಸಂಧಾನ ಮಾಡಬೇಕು. ಒಂದೊಂದು ನೆಲ್ಲಿಕಾಯಿ ಎಲೆ. ಇನ್ನು ಇಲ್ಲಿರೋದನ್ನೆಲ್ಲ ಪಾಪ ಕಿತ್ತು ತಲೆ ಮೇಲೆ ಹಾಕೊಂಡು ಬಿಡಬೇಡಿ, ಅದಾಗಿ ಬೀಳಬೇಕು. ಮತ್ತೆ ಪಾಪ ಅವರಿಗೆ ಆಮೇಲೆ ಗಂಟೆಯೂ ಇಲ್ಲ ಅಂತ ಆಗುತ್ತೆ. ಕಂಟೆಯನ್ನು ಇಟ್ಟಿದ್ದಾರೆ. ಅದು ಸಹಜವಾಗಿ ಅದರ ನೆಲ್ಲಿಕಾಯಿ ಎಲೆಗಳು ಬಿದ್ದರೆ ಲಕ್ಷ್ಮೀನಾರಾಯಣರು ಸಂಚಾರ ಮಾಡ್ತಾ ಇರ್ತಾರಂತೆ ನೆಲ್ಲಿಕಾಯಿ ವೃಕ್ಷದ ಬುಡದಲ್ಲಿ. ಅದನ್ನೆಲ್ಲ ಆಚಾರ್ಯರು ಹೇಳಿರ್ತಾರೆ. ಅಂಥ ಒಂದು ಶ್ರೇಷ್ಠವಾದ ವಿಧಿವಿಧಾನಗಳಿಂದ ಕೂಡಿದ ಪ್ರತಿಯೊಂದು ನಮ್ಮ ಆಚರಣೆಗಳಿಗೆ ತುಂಬ ದೊಡ್ಡ ಮಹತ್ವ ಇದೆ. ಸನ್ಯಾಸಿಗಳು ಇದನ್ನು ಬಿಡದೆ ಆಚರಣೆ ಮಾಡ್ತಾರೆ. ಸನ್ಯಾಸಿಗಳು ಉತ್ಥಾನ ದ್ವಾದಶಿ ತುಳಸಿ ಪೂಜೆ, ಆ ಬಲಿಪಾಡ್ಯದಿಂದ ಆರಂಭ ಮಾಡಿ ಉತ್ಥಾನ ದ್ವಾದಶಿ ತನಕ ತುಳಸಿ ಸಂಕೀರ್ತನೆಗಳನ್ನು ಮಾಡ್ತಾರೆ, ತುಳಸಿ ಪೂಜೆ ಮಾಡ್ತಾರೆ, ಕ್ಷೀರಾಬ್ದಿ ಅಂತ ಮಾಡ್ತಾರೆ. ಆ ಸಮುದ್ರ ಮಥನದಿಂದ ಎದ್ದು ಬಂದ ದೇವರು, ಜೊತೆಗೆ ಧಾತ್ರಿಯು ಸಮುದ್ರದಿಂದ ಹುಟ್ಟಿದ್ದು, ತುಳಸಿಯೂ ಅದರಿಂದ ಹುಟ್ಟಿದೆ. ಕೊನೆಗೆ ಚಾತುರ್ಮಾಸ್ಯ ಕಾಲದಿಂದ ಎದ್ದಾಗ ತುಳಸಿಯಲ್ಲಿ ಶ್ರೀ ರೂಪವನ್ನು, ಧಾತ್ರಿಯಲ್ಲಿ ಭೂರೂಪವನ್ನು ಇಟ್ಟುಕೊಂಡು ವಿವಾಹ ಮಾಡಿಕೊಳ್ತಾನೆ ಎನ್ನುವ ಪದ್ಧತಿ ಇದೆ. ಇದು ತುಳಸಿ ವಿವಾಹ ಬೇರೆ, ಅದೆಲ್ಲ ನಿನ್ನೆ ದಿವಸ ಆಗುತ್ತೆ. ಇದು ಧಾತ್ರಿ ಪೂಜಾ ಬೇರೆ, ಇದಕ್ಕೆಲ್ಲ ಬಲಿಗಳನ್ನೆಲ್ಲ ಕೊಟ್ಟು ಮಾಡುವ ಪೂಜಾ ವಿಧಾನ. ಇಂತಹ ವಿಧಾನದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಯಾವುದನ್ನು ಕರ್ಮಗಳನ್ನು ಮಾಡಬೇಕಾದರೂ ಕೂಡ ಅದನ್ನು ತಿಳಿದು ಮಾಡಿದಾಗ ವಿಶೇಷವಾದ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಅದನ್ನು ಅರ್ಥಪೂರ್ಣವಾಗಿ ವನಭೋಜನ, ಒಂದೊಂದು ನೆಲ್ಲಿಕಾಯಿ ತಿನ್ನಿ, ಗೊಜ್ಜಿನಲ್ಲಿ 5 ತಿನ್ನಲಿಕ್ಕೆ ಹೋಗಬೇಡಿ, ನೋಡ್ಕೊಳ್ಳಿ. ಮತ್ತೆ ಹೈಬ್ರಿಡ್ ಇರುತ್ತೆ, ಪರವಾಗಿಲ್ಲ ತಿನ್ನಿ ಅಂತ ಉತ್ತರ ಇದೆ. ಸಹಜವಾದ ನಾಟಿ ನೆಲ್ಲಿಕಾಯಲ್ಲಿ ತುಂಬ ಸತ್ವ ಇರುತ್ತೆ. ಇಂತಹ ಒಂದು ಸತ್ಕರ್ಮದಿಂದ ನಮ್ಮ ಬದುಕು ಸಾರ್ಥಕವಾಗುವಂತೆ ಆಗಲಿ ಅಂತ ಎಷ್ಟೋ ಮಾಸಗಳಾಗೋಗಿತ್ತು ಇಲ್ಲಿ ಪ್ರವಚನ ಮಾಡ್ದೇನೆ. ಅದಕ್ಕೆ ವ್ಯಾಲಿಡಿಟಿ ಹೋಗಿತ್ತು, ಮತ್ತೆ ಈಗ ವ್ಯಾಲಿಡಿಟಿ ಆಗಿದೆ. ಮತ್ತೆ ಮಾಡ್ಬೋದು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.